ಯಾನಾ ಕೇವ್ಸ್ ಇಂದ ಮೈಥಾಲಜಿಕಲ್ ಕನೆಕ್ಷನ್ ಬಗ್ಗೆ ನಿಮ್ಗೆ ತಿಳಿಸ್ತಾನೆ ಬರ್ರಿ ಇವತ್ತ. ಎಷ್ಟೋ ವರ್ಷದಿಂದ ಭಸ್ಮಾಸುರ ಅನ್ನೋ ರಾಕ್ಷಸ ಇದ್ದ. ಅವ ಒಂದ್ ಗುಹೆ ಒಳಗ ಶಿವನ ತಪಸ್ ಮಾಡಾತಿದ್ದ. ಅವನ್ ಗೋರ್ ತಪಸ್ ಕಂಡ ಶಿವ ಆ ರಾಕ್ಷಸಗ ಒಂದ್ ವರ ಕೊಟ್ರ. ಅದ್ರಲಿಂತ್ರ ಇಡೀ ಬ್ರಹ್ಮಾಂಡ ಅಪಾಯದಾಗಿತ್ತ. ಈಗ ರಾಕ್ಷಸ ಯಾರ್ಯಾರ ಮೇಲೆ ಕೈ ಇಟ್ರೆ ಸಾಕ ಅವ್ರ ಭಸ್ಮ ಆಗತ್ತಿದ್ರ. ಅವನ್ ವಿರುದ್ಧ ಹೋದವ್ರು ಎಲ್ಲಾರು ನಾಶ ಆಗತ್ತಿದ್ರ. ಅವಾಗ ನೊಂದ ಜನದ ಕೂಗು ಕೇಳಿ ವಿಷ್ಣು ಮೋಹಿನಿ ಅವತಾರದಾಗ ಭೂಮಿಗಿಳಿದ್ರ. ಭಸ್ಮಾಸುರ ಮೋಹಿನಿ ಕಂಡ ತನ್ನ ಮೈ ಮರ್ತ. ಮೋಹಿನಿ ಕುಣಿತಂಗ ಇವನು ಕುಣಿಯಾತಿದ್ದ. ಅವಾಗ ಮೋಹಿನಿ ತನ್ನ ಕೈ ತಲೆ ಮೇಲೆ ಇಟ್ಕೊಂಡ್ಲ. ಭಸ್ಮಾಸುರನು ಅದನ್ನ ಮಾಡಿ ತನಗ್ ತಾನ ಬೆಂಕಿ ಹಚ್ಕೊಂಡ. ಹೇಳ್ತಾರ ಆ ಬೆಂಕಿಲಿಂತ್ರನ ಆ ಗುಹೆ ಆಕಾರ ಹಿಂಗಾತಂತ. ಇಡೀ ಗುಹೆ ಸುಟ್ಟು ಹೋದ್ರು ಶಿವನ ಲಿಂಗಕ್ಕ ಏನೂ ಆಗಿದ್ದಿಲ್ಲ ಅಂತ. ಅದಕ್ಕೆ ಈಗಿನ ಟೈಮ್ದಾಗೂ ಅಲ್ಲಿ ಶಿವನ ದೇವಸ್ಥಾನ ಐತಿ. ಜನ ದೇಶದ ಬೇರೆ ಬೇರೆ ಭಾಗದ್ಲಿಂತ್ರ ಇಲ್ಲಿ ಬಂದ ಈ ಗುಹೆಗೆ ನೋಡಿ ಆಶ್ಚರ್ಯ ಪಡ್ತಾರ. ನೀವು ಯಾವಾಗಾರ ಯಾಣ ಕೇವ್ಸ್ ಹೋಗಿದ್ರ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ರಿ ಮತ್ತು ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈಟ್.